ನಮಸ್ಕಾರ ವೀಕ್ಷಕರೇ, ಈಶ್ವರಪ್ಪ ಟಾಕಿಂಗ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ರಾಷ್ಟ್ರ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಮತ್ತು ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ತಾರಾ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಮತ್ತೆ ಅಸ್ತಿತ್ವಕ್ಕೆ ಬರುತ್ತಾ, ಈ ಎಲ್ಲಾ ವಿಚಾರಗಳ ಬಗ್ಗೆ ಪ್ರಸ್ತುತ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಬಿಜೆಪಿಯ ಹಿರಿಯ ನಾಯಕರು, ಮಾಜಿ ವಿರೋಧ ಪಕ್ಷದ ನಾಯಕರು, ಹಾಗೆ ಮಾಜಿ ಡಿಸಿಎಂ ಆಗಿರುವಂತಹ ಕೆಎಸ್ ಈಶ್ವರಪ್ಪನವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಲೋಕಸಭೆ ಎಲೆಕ್ಷನ್ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಯಾವ ರೀತಿಯಾದಂತಹ ಸ್ಟ್ರಾಟಜಿ ರೂಪಿಸಿದೆ, ಎಷ್ಟು ಕ್ಷೇತ್ರಗಳಲ್ಲಿ ಗೆಲ್ತೀರಾ ಅಂತ? ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಕೇವಲ ಚುನಾವಣೆಗೋಸ್ಕರ ಇರುವಂಥ ಸಂಘಟನೆ ಅಲ್ಲ. ವರ್ಷಿಡೀ ನಮ್ಮ ಚಟುವಟಿಕೆಗಳು ನಡೀತಾನೆ ಇರುತ್ತೆ. ಚುನಾವಣಾ ಬಂದಂಥ ಸಂದರ್ಭದಲ್ಲಿ ಚುನಾವಣೆಗೂ ಕೂಡ ನಾವು ತಯಾರಾಗಿದ್ದೀವಿ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತು, ದೇಶಕ್ಕೆ ಗೊತ್ತು. ಕೇವಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಸ್ಫೂರ್ತಿ ಕೊಟ್ಟಿರೋದಲ್ಲ, ದೇಶದಲ್ಲಿಂಥ ನಾಗರಿಕರಿಗೆ, ವಿಶ್ವದ ನಾಗರಿಕರಿಗೆ ಇವತ್ತು ಸ್ಫೂರ್ತಿ ಕೊಟ್ಟಿದೆ. ಹಾಗಾಗಿ ಒಂದು ಕಡೆ ಸಂಘಟನೆ, ಮತ್ತೊಂದು ಕಡೆ ದೊಡ್ಡ ನಾಯಕನ ಒಂದು ನೇತೃತ್ವ. ಇದರಿಂದ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಬಾರಿ ನಮ್ಮ ಸರ್ಕಾರ ಇಲ್ಲದೇ ಇದ್ದರೂ ಕೂಡ ಇಷ್ಟು ಸೀಟ್ ನಾವು ಗೆದ್ದಿರಲಿಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಕಾಂಗ್ರೆಸ್ಸು 17 ಸ್ಥಾನ ಪಡೆದ್ರು, ಕಾಂಗ್ರೆಸ್ 9 ಸ್ಥಾನ ಪಡೆದ್ರು, ಭಾರತೀಯ ಜನತಾ ಪಾರ್ಟಿ 17 ಸ್ಥಾನ ನಾವು ಪಡೆದಿದ್ವಿ. ಈ ಬಾರಿಗೆ 100% ನಂಗೆ ವಿಶ್ವಾಸ ಇದೆ, ಭಾರತೀಯ ಜನತಾ ಪಾರ್ಟಿ 20ರಿಂದ 22ಕ್ಕೂ ಹೆಚ್ಚಿಗೆ ಸ್ಥಾನ ನಾವು ಪಡಿತೀವಿ. ಇಲ್ಲಿ ಪ್ರಮುಖವಾಗಿ ನೀವು ಹೇಳಿದ್ರಿ 104 ಸ್ಥಾನ ಬಂತು ಎಲೆಕ್ಷನ್ಗಿನ್ನ ಮುಂಚೆ, ಅಂದ್ರೆ ವಿಧಾನಸಭೆ ಎಲೆಕ್ಷನ್ ಅಲ್ಲಿ. ಅದಾದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ನೋಡಿದಾಗ ಉಪಚುನಾವಣೆ 5 ನಡೀತು, ಅದರಲ್ಲಿ ಒಂದೇ ಗೆದ್ದಿದ್ದು. ಅಂದ್ರೆ ಅಲ್ಲಿ ಜನರು ವಿಶ್ವಾಸ ಕಳ್ಕೊಂಡ್ಬಿಟ್ರೆ ಹಾಗಾದ್ರೆ ನಾವು ಅದಕ್ಕೆ ಹೇಳ್ತಿರೋದಲ್ಲ, ಯಾವಾಗ ಒಂದು ವಿರೋಧ ಪಕ್ಷ ನಾವು ಇದ್ವಿ, ಕಾಂಗ್ರೆಸ್ಸಿನ ಆಗ್ತಾನೆ, ಕಾಂಗ್ರೆಸ್ JDS ಮೈತ್ರಿ ಇದು ಆಗ್ತಾನೆ ಬಂದಿತ್ತು, ಏನೋ ಇರೋಂದಿಷ್ಟು ಮಾಡ್ಬೋದು ಅನ್ನೋ ನಂಬಿಕೆ ಮೇಲೆ ಜನ ಅವ್ರಿಗೆ ಓಟ್ ಕೊಟ್ಟರು. ಇವತ್ತು ನಿರಾಶೆ ಆಗಿದ್ದಾರೆ. ಆ ನಿರಾಶೆ ಆಗಿದ್ದೂ ಕೂಡ ನಮಗೆ ಈ ಲೋಕಸಭೆ ಚುನಾವಣೆ ಹೆಚ್ಚಿನ ಲಾಭ ಆಗಲ್ಲ. ಬಟ್ ಈಗ ಸಮೀಕ್ಷೆ ಬಂದಿದ್ದ ಲೆಕ್ಕದಲ್ಲಿ ಈಗ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇದೆ 12ರಿಂದ 14 ಮ್ಯಾಕ್ಸಿಮಮ್ ಬಿಜೆಪಿ, ಮತ್ತೊಂದ್ ಕಡೆ ಮೈತ್ರಿ 14ರಿಂದ 18 ಅಂತ ಹೇಳ್ತಾ ಇದೆ. ಅಲ್ಲಲ್ಲ, ಈ ಸಮೀಕ್ಷೆ ಅದೇ ಪ್ರಕಾರ ನೋಡದೆ ಹೋದ್ರೆ ನರೇಂದ್ರ ಮೋದಿ ಅವರು 84%ಗಿಂತ ಹೆಚ್ಚಿಗೆ ಸ್ಥಾನವನ್ನು, ಹೆಚ್ಚಿಗೆ ಪರ್ಸೆಂಟನ್ನು ಈ ದೇಶದಲ್ಲಿ ಪಡೀತಿದ್ದಾರೆ. ಕಾಂಗ್ರೆಸ್, JDS, ರಾಹುಲ್ ಗಾಂಧಿ ಎಲ್ಲರೂ ಮಿಕ್ಸ್ ಮಾಡ್ರು 10% ಬರಲ್ಲ ಅಂತ ಹೇಳ್ತಾರೆ. ಸಮೀಕ್ಷೆ ನಂಬೇಕಾ ನಂಬಾರ್ದು ಅನ್ನೋದಕ್ಕಿಂತನೂ ನಾನು ಹೇಳಿದ್ನಲ್ಲ, ಜನರ ಮನಸ್ಸಿನ ಭಾವನೆ, ಸಂಘಟನೆ ಶಕ್ತಿ, ರಾಷ್ಟ್ರೀಯ ನೇತೃತ್ವ, ಇದು ನಮ್ಗೆ ಹೆಚ್ಚಿನ ಲಾಭ ಆಗುತ್ತೆ. ಎಸ್, ಮಹಾಗಠಬಂಧನ್ಗೆ ವೇದಿಕೆ ಅಂತ ಸೃಷ್ಟಿಯಾಗಿದೆ ಕರ್ನಾಟಕದಲ್ಲಿ. ಅದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಇದೆ. ಒಂದ್ ಕಡೆ ಬೆಂಕಿ ಇದ್ರೂ ಕೂಡ ಇಲ್ಲಿ ಪ್ರಮುಖವಾಗಿ ಏನು ಹೇಳೋದಕ್ಕೆ ಆಗ್ತಾ ಇಲ್ಲ, ನಗ್ತಾನೆ ಫೇಸ್ ಅಲ್ಲಿ ಮಾತನಾಡ್ತಾರೆ. ಆದ್ರೆ ಏನ್ ಆಗ್ತಾ ಇದೆ, ಏನ್ ಹೇಳ್ತೀರಾ ಮೈತ್ರಿ ಬಗ್ಗೆ? ಇಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ ದಿನ ಅವರು ಪಡೆದಂಥ 38 ಸೀಟ್ ಇದ್ದಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಆಶ್ಚರ್ಯ ಪಡೋ ರೀತಿಯಲ್ಲಿ ಕಾಂಗ್ರೆಸ್ನವ್ರು ಘೋಷಣೆ ಮಾಡಿದ್ರು, ಬೇಷರತ್ ಬೆಂಬಲವನ್ನು BJPಯೇತರ ಪಕ್ಷಕ್ಕೆ ನಾವು ಕೊಡ್ತೀವಿ ಅಂತ. ಬೇಷರತ್ ಬೆಂಬಲ, ದಯವಿಟ್ಟು ಇದು ನೆನ್ಪಿಟ್ಕೊಳ್ಳಿ. 7-8 ತಿಂಗಳಾಯಿತು, ನಾಯಿ ನರಿಗಳಿಗಿಂತ ಜಾಸ್ತಿ ಕಿತ್ತಾಡ್ತಾರೆ. ಯಾತಕ್ಕೆ? ಓನ್ಲಿ ಬಿಕಾಸ್ ಆಫ್ ಪವರ್. ನಮ್ಗೆ ಆ ಸ್ಥಾನ ಬೇಕು, ಈ ಸ್ಥಾನ ಬೇಕು ಅಂತ ಕಾಂಗ್ರೆಸ್ನವರು ಒಂದು ರೀತಿ ಆಟ ಆಡ್ತೀವಿ. ಎಲ್ಲಿ ತನಕ ಮಾನ್ಯ ನೀವು ಪವರಿಗೆ ಅವ್ರು ಕಿತ್ತಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಬಿಜೆಪಿ ಏನ್ ಮಾಡ್ತಾ ಇದೆ? ಇಲ್ಲ ಆಪರೇಷನ್ ಕಮಲ ಆಗ್ತಾ ಇದೆಯಲ್ಲ. ಆಪರೇಷನ್ ಕಮಲಕ್ಕೆ ಆಮೇಲೆ ಬರ್ತೀನಿ. ನಾನೇನು ಹೇಳಕೊಟ್ಟಿದ್ದೀನಿ, ಮುಖ್ಯಮಂತ್ರಿಗಳ ಬಾಯಲ್ಲಿ ಏನು ಬರ್ತಾ ಇದೆ, ನಾನು ಭಿಕ್ಷೆ ಬೇಡಂತ ಸ್ಥಿತಿ ಬಂದಿದೆ, ನಾನೊಬ್ಬ ಸೆಕೆಂಡ್ ಗ್ರೇಡ್ ಸಿಟಿಸನ್ ಆಗಿಬಿಟ್ಟಿದ್ದೀನಿ, ಕಾಂಗ್ರೆಸ್ನವ್ರು ನನ್ನ ದುರುಪಯೋಗ ಮಾಡ್ಕೋತಿದ್ದಾರೆ. ಇಂಥ ಒಂದು ಪರಿಸ್ಥಿತಿ ಕಾಂಗ್ರೆಸ್ಸು ಕರ್ನಾಟಕ ರಾಜ್ಯದಲ್ಲಿ ತಂದಿರೋದಕ್ಕೋಸ್ಕರ ಒಟ್ಟಾಗಿದ್ದಂಥ ಎಲ್ಲ ಪಕ್ಷಗಳು ಕೈಕಲ್ಲಿ ಹಿಡ್ಕೊಂಡು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಧಿಕಾರ ಸ್ವೀಕಾರ ಮಾಡಿದ್ದರಿಂದ ಹೇಳಿದ್ರು, ಇಲ್ಲಿಂದ ಹೋಗ್ತಿದ್ದಂಗೆ ಮಾಯಾವತಿ ನಾನು ಆ ಘಟಬಂಧದಲ್ಲಿ ಇರಲ್ಲ ಅಂದರು. ಇಲ್ಲಿಂದ ಹೋಗ್ತಿದ್ದಂಗೆ ಅಖಿಲೇಶ್ ಯಾದವ್ ನಾನು ಅವ್ರ ಜೊತೆ ಕಾಂಗ್ರೆಸ್ಸು JDS ಜೊತೆ ಇರಲ್ಲ ಅಂದರು. ಇದು ಕಾಂಗ್ರೆಸ್ಸು JDS ಮತ್ತು ಆ ಮಹಾಗಠಬಂಧನದ ಪ್ರಯತ್ನ. ಯಾವ ಕಾರಣಕ್ಕೂ ಈ ದೇಶದಲ್ಲಿ ಅದು ಯಶಸ್ವಿ ಆಗಲ್ಲ. ಅಟಲ್ ಬಿಹಾರಿ ವಾಜಪೇಯಿ 23 ಪಕ್ಷವನ್ನು ಒಟ್ಟಿಗೆ ಇಟ್ಕೊಂಡಿದ್ರು. ಈಗ ಯಾರೀಗ ಮೈತ್ರಿ ಸರ್ಕಾರ ಅಂತ ತಕ್ಷಣ ದೇಶದಲ್ಲಿ ಯಾರು? ಮಹಾಗಠಬಂಧನ ಅಂದ ತಕ್ಷಣ ರಾಹುಲ್ ಗಾಂಧಿ ಯಾವ ಕಾರಣಕ್ಕೂ ನಾನು ಪ್ರಧಾನಮಂತ್ರಿ ಆಗೋಪ್ಪಲ್ಲ ಅಂತ ಒಂದು ಕಡೆ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಹೇಳ್ರೆ, ಈ ರೀತಿ ಅನೇಕರು ಹೇಳ್ತಿದ್ದಾರೆ. ಅವ್ರಿಗೆ ಯಾರು ಪ್ರಧಾನಮಂತ್ರಿ ಅಭ್ಯರ್ಥಿ? ಅವರೇ ಹೇಳಿ ತಮಾಷೆ ಮಾಡ್ತಾರೆ ಅನೇಕರು. ಸೋಮವಾರಕ್ಕೊಬ್ಬರು ಪ್ರಧಾನಿ, ಮಂಗಳವಾರಕ್ಕೊಬ್ಬರು, ಬುಧವಾರಕ್ಕೊಬ್ಬರು, ಗುರುವಾರಕ್ಕೊಬ್ಬರು, ಶುಕ್ರವಾರಕ್ಕೊಬ್ಬರು, ಶನಿವಾರ ಭಾನುವಾರ ರಜಾ. ಅಲ್ಲ, ಇನ್ನೊಂದು ಮೈತ್ರಿಲೇ ಸರ್, ಇಲ್ಲಿ ಒಂದ್ ಕಡೆ ಕಾಂಗ್ರೆಸ್ನವರು ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತಾರೆ, ಇನ್ನೊಂದ್ ಕಡೆ ಕುಮಾರಸ್ವಾಮಿ ಅವರು ಹೇಳ್ತಾರೆ ನೀವೊಂದು ಸ್ವಲ್ಪ ಸೀಟ್ ಜಾಸ್ತಿ ಕೊಟ್ಬಿಡಿ, ನಾವು ಕನ್ನಡಿಗರು ಒಬ್ಬರನ್ನ ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಹೇಳ್ತಾರೆ. ಅಲ್ಲ, ಇವ್ರಿಗೂ ಸ್ವಾರ್ಥ, ಅವ್ರಿಗೂ ಸ್ವಾರ್ಥ. ಕನ್ನಡಿಗರು ಅಂತ ತಕ್ಷಣ ಬೇರೆ ಮಾಡ್ತಾರಾ? ಅವ್ರ ಅಪ್ಪನ್ ಮಾಡಬೇಕು, ದೇವೇಗೌಡರು ಮಾಡಬೇಕು ಅನ್ನೋದು ಆಸೆ ಬಿಟ್ಟರೆ ಬೇರೆ ಏನಿದೆ? ಅವರೇ ಹೇಳಿದ್ರು, ನನ್ನ ಜೀವನ ಇರೋಂಥ ಸಂದರ್ಭದಲ್ಲಿ ನಾನು ಬರ್ಕಿರೋರು ಮತ್ತೊಮ್ಮೆ ನನ್ನ ಮಗನ ಮುಖ್ಯಮಂತ್ರಿ ಮಾಡಿ ನೋಡಬೇಕು. ಇದು
ಸ್ವಾರ್ಥ ರಾಜಕಾರಣ ಮಾಡ್ತಾರಂಥ ಪಕ್ಷಗಳ ರಾಜ್ಯದಲ್ಲಿ ನಡೀತಾರಂಥ ವ್ಯವಸ್ಥೆ. ಭಾರತೀಯ ಜನತಾ ಪಾರ್ಟಿ ಪ್ರಶ್ನೆ ಅದಲ್ಲ. ನಾವು ಈ ದೇಶದ ಒಬ್ಬ ರಾಷ್ಟ್ರಭಕ್ತನ ಪ್ರಧಾನಮಂತ್ರಿ ಅಂತ ಮಾಡಿದ್ದೀವಿ. ವಿಶ್ವ ಮೆಚ್ಚಿರಂಥ ಪ್ರಧಾನಮಂತ್ರಿ ಮೋದಿನ ಮತ್ತೆ ಪ್ರಧಾನಮಂತ್ರಿ ಮಾಡ್ತೀವಿ. ನಾವಲ್ಲ, ಬಿಜೆಪಿ ತೀರ್ಮಾನ ಅಲ್ಲ, ಇಡೀ ದೇಶದ ಯುವಕರು. ಬಿಜೆಪಿಯಲ್ಲೂ ಕೂಡ ಕುಟುಂಬ ರಾಜಕಾರಣ ಅಂದ್ರೆ ಏನ್ ಇದ್ರಲ್ಲಿ ಎರಡು ಥರ ಇದೆ. ನಾನು ನನ್ನ ಮಗ, ಓಕೆ, ಅಲ್ಲಿ ಮುಗೀತು. ನಾನು ನನ್ನ ಮಗ, ಮೊಮ್ಮಗ, ಮರಿಮಗ, ಅಪ್ಪ, ಅಜ್ಜ, ಮುತ್ತಜ್ಜ, ಇಡೀ ಜೀವನ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ರಲ್ಲ ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಮಹಾತ್ಮ ಗಾಂಧಿ, ಇವ್ರದೆಲ್ಲ ಹೆಸರು ಇವರು ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇವರೇ ಆಗ್ಬೇಕು ಅಂತ ಮಾಡಿದ್ರು, ಸ್ವತಂತ್ರ ತಂದುಕೊಟ್ರು ದೇಶಕ್ಕೆ. ಇದನ್ನ ಇಡೀ ದೇಶ ಜನ ಒಪ್ತಾ ಇಲ್ಲ ಈಗ. ಇದು ಇಂಥ ವಂಶ ಪಾರಂಪರ್ಯ ಬೇಡ ಅಂತೀರಿ. ಅಪ್ಪ ಒಬ್ಬ ಮಗ, ಇದು ಟಾಲರಬಲ್, ಇದು ನಾನು ಇಲ್ಲ ಅಂದಿಲ್ಲ. ಇವ್ರ ಕುಟುಂಬಕ್ಕೋಸ್ಕರ ಇಡೀ ಪಕ್ಷವೇ ನಾವು ಧಾರೆ ಎಳಿತೀವಿ, ರಕ್ಷಾ ಸುರಿತೀವಿ ಅನ್ನೋದು ಒಳ್ಳೇದಲ್ಲ. ಮೋದಿಯವರ ಮುಖ ನೋಡ್ಕೊಂಡು ಓಟ್ ಹಾಕ್ಬಿಡಿ, ರಾಜ್ಯದ ನಾಯಕರ ಮುಖ ಅಂತೂ ನೋಡ್ಬೇಡಿ, ಯಾಕೆಂದ್ರೆ ಈಗ ಆಲ್ರೆಡಿ ಮುಜುಗರ ತರುವಂತ ಕೆಲಸವನ್ನ ಮಾಡಿದ್ದಾರೆ ಅಂತನಾ? ಯಾಕೆಂದ್ರೆ ಈಗ ಆಲ್ರೆಡಿ ನೋಡಿದ್ವಿ ಆಪರೇಷನ್ ಆಡಿಯೋ ವಿಚಾರಕ್ಕೆ ಸಂಬಂಧ ಎಲ್ಲ ಬೇರೆ ನೋಡಿ. ಅದಕ್ಕೋಸ್ಕರ ಒಂದೊಂದು ಘಟನೆಗೂ ಕೂಡ ಒಂದು ಪಕ್ಷವನ್ನೇ ಫೈನಲ್ ಮಾಡೋದಲ್ಲ, ಒಂದೊಂದು ಘಟನೆ ತಪ್ಪು ಘಟನೆ ನಡೆಯುತ್ತೆ. ನಾನು ಅದಕ್ಕೋಸ್ಕರ ರಾಜಕಾರಣ ಮಾಡೋಂಥ ವ್ಯಕ್ತಿಗಳು ಇದೊಂದು ಗ್ಯಾಂಬ್ಲಿಂಗ್, ನಾನು ಇಲ್ಲ ಅಂದಿಲ್ಲ. ಆ ಗ್ಯಾಂಬ್ಲಿಂಗ್ನಲ್ಲಿ ಯಾರು ಗೆಲ್ತಾರೆ ಯಾರು ಸೋರ್ತಾರೆ ಬೇರೆ. ಕುಮಾರಸ್ವಾಮಿ ಹೊತ್ತು ಸ್ಟೇಟ್ಮೆಂಟ್ ನೋಡಿದೆ ನಾನು, 38 ನಂಬರ್ಸ್ ಗೆದ್ದ ತಕ್ಷಣ ನಾನು ರಾಜಕೀಯ ನಿವೃತ್ತಿ ತಗೋಬೇಕು ಅಂತ ಅನ್ಕೊಂಡಿದ್ದೆ ಅಂತ ಮಾತು ಹೇಳಿದ್ರು. ಭಾರತೀಯ ಜನತಾ ಪಾರ್ಟಿ ನಾವು ಸೋಲಿ ಗೆಲ್ಲಿ, ಅಟಲ್ಜಿ ಹೇಳಿದ್ರು, ಅವರು ಸೋತಾಗ ನ ದೈನ್ಯಂ ನ ಪಲಾಯಂ, ಸೋಲದ ನಾವು ಬೆನ್ ತೋರ್ಸೋದಿಲ್ಲ, ವಿಚಾರ ಬಿಟ್ಟು ಓಡೋದಲ್ಲ. ಓಕೆ, ಪ್ರಜಾಪ್ರಭುತ್ವವನ್ನ ಬೆಂಬಲಿಸ್ತೀವಿ, ನಮ್ದು ಆಶಾವಾದದ ರಾಜಕಾರಣ, ಇದೆಲ್ಲವನ್ನೂ ಕೂಡ ಹೇಳ್ತೀರಾ. ಆದ್ರೆ ಅದು ಬರೀ ಹೇಳಿಕೆಗೆ ಮಾತ್ರ ಸೀಮಿತ ಆಗ್ತಿದೆ ಹೊರತು ಒಳಗಡೆಯಿಂದ ಆಪರೇಷನ್ ಕಮಲ ಎಷ್ಟು ಜನ ಬರ್ತಾರೆ, 14, 15 ಈ ರೀತಿಯಾಗಿ ಕೌಂಟ್ ಮಾಡುವಂತ ಕೆಲಸ ನೀವು ಹೇಳ್ತೀರಾ. ನಾಳಿದ್ದು ಸರ್ಕಾರ ಬಿದ್ದೋಗುತ್ತೆ, ಲೋಕಸಭೆ ಎಲೆಕ್ಷನ್ ಒಳಗೆ ಸರ್ಕಾರ ಇರೋದಿಲ್ಲ ಅಂತ. ಯಾವ ಕಾನ್ಫಿಡೆನ್ಸ್ ಸರ್ ಅದು? ನೋಡಿ, ಕಾಂಗ್ರೆಸ್ ನಾಯಕರ ಹೇಳಿಕೆಗಳು ದಯವಿಟ್ಟು ಗಮನಿಸಿ. ಮಹಾರಾಷ್ಟ್ರದ ಬಾಂಬೆನಲ್ಲಿ ನಮ್ಮ ಕಾಂಗ್ರೆಸ್ ಶಾಸಕರನ್ನ, ಅಲ್ಲಿ ಬಿಜೆಪಿ ಸರ್ಕಾರ ಇದೆ, ಅಲ್ಲಿ ಗೃಹ ಬಂಧನದಲ್ಲಿ ಇಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ಸಿನ ಶಾಸಕರನ್ನ ಅಂತ ಹೇಳ್ತಾ ದಿನೇಶ್ ಗುಂಡೂರಾವ್ ಹೇಳಿದ್ರು, ಮಾನ್ಯ ಸಿದ್ದರಾಮಯ್ಯನವ್ರು ಹೇಳಿದ್ರು, ಪರಮೇಶ್ವರ್ ಅವರು ಎಲ್ಲ ಹೇಳ್ತಾ ಬಂದರು. ಕೊನೆಗೆ ಏನಾಯಿತು? ಅವ್ರು ಅಷ್ಟು ಜನ ಹೊರಗೆ ಬಂದರು. ಅವ್ರು ಹೇಳಿದ್ರು, ಈ ಮೈತ್ರಿ ಸರ್ಕಾರದ ವಿರುದ್ಧ ನಮ್ಗೆ ಅಸಮಾಧಾನ, ಯಾವ ಕಾರಣಕ್ಕೂ ನಾವು ಬಿಜೆಪಿಗೆ ಹೋಗಲ್ಲ. ಸೊ ಅವ್ರು ಹೇಳಿಕೆ ಸುಳ್ಳು ಅಂತ ಆಯ್ತಾ? ನಾವು ಎಂದೂ ಕೂಡ ನಾಳೆನೇ ಸರ್, ಹಾಗಾದ್ರೆ ಅಶ್ವಥ್ ನಾರಾಯಣ್ ಅವರು ಅಲ್ಲಿ ಇದ್ದಿದ್ದೇನಾಗಾದ್ರೆ? ನಾನು ಅದಕ್ಕೆ ಹೇಳ್ತೀನಲ್ಲ, ನಾವು ಸನ್ಯಾಸಿಗಳಲ್ಲ, ನಾವು ಅವ್ರಿಗೂ ಸ್ನೇಹ ಇದೆ. ನೀವು ಕರಿತಿಲ್ಲ, ಅವರಾಗೆ ಬರ್ತಾರೆ. ಅವರಾಗೆ ಇವತ್ತು ಜಾಧವ್ ರಾಜೀನಾಮೆ ಕೊಟ್ರು, ಈ ನಾಳೆ ಯಾರು ಕೊಡ್ತಾರೋ ಗೊತ್ತಿಲ್ಲ. ಒಬ್ರು ಹೋಗಲ್ಲ. ಏನ್ ಖಡಾಖಂಡಿತವಾಗಿ ಸಿದ್ದರಾಮಯ್ಯ ಹೇಳ್ತಿದ್ರು, ಒಬ್ಬ ಕಾಂಗ್ರೆಸ್ ಶಾಸಕನು ಕೂಡ ಕಾಂಗ್ರೆಸ್ ಬಿಟ್ಟು ಹೋಗಲ್ಲ. ಇವತ್ತು ಅವರು ಜಾಧವ್ ಬಿಟ್ಟು ತಕ್ಷಣ ಹೇಳಿದ್ರು, ಇವ್ರು ಹೋಗ್ತಾರೆ ಅಂತ ಗೊತ್ತಿತ್ತು ನಮಗೆ, ಉಳಿದವರು ಯಾರು ಹೋಗಲ್ಲ. ಇದಕ್ಕೇನಾದ್ರು ಬೆಲೆ ಇದೆಯಾ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಏನು ಬೇಕಾದ್ರೂ ಮಾತಾಡ್ತಾರೆ ಇವರು. ಇವ್ರ ಮಾತಿಗೂ ಇವ್ರ ಕೃತಿಗೂ ಅರ್ಥ ಇಲ್ಲ. ಉಮೇಶ್ ಜಾಧವ್ ಅವ್ರು ಬಂದ್ರು, ಏನ್ ವಾಟ್ ನೆಕ್ಸ್ಟ್ ಆಗೋದು? ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಎದುರಿಗೆ ನಿಲ್ಸೋದಕ್ಕೋಸ್ಕರನೇ ಕರ್ಕೊಂಡ್ ಬಂದಿದ್ದು ಅನ್ನೋದು ಹೇಳ್ತೀನಲ್ಲ. ನಾವು ರಾಜಕಾರಣ ಮಾಡೋದು ಕಲ್ತಿದೀವಿ ಇತ್ತೀಚೆಗೆ, ನಾವು ಇಲ್ಲ ಅಂತಲ್ಲ. ನಾವು ಯಾರು ಕರ್ಕೊಂಡು ಬರ್ತೀವಿ. ಟಿಕೆಟ್ ಕೊಟ್ರೆ ಓಕೆನಾ ಸರ್? ಗೊತ್ತಿಲ್ಲ. ಇದನ್ನು ರಾಷ್ಟ್ರೀಯ ನಾಯಕರು ಯಾರಿಗೆ ವಿರುದ್ಧ ಯಾರು ನಿಲ್ಲಿಸಬೇಕು, ಯಾರನ್ನ ಗೆಲ್ಲಿಸಬೇಕು, ಯಾರನ್ನ ಸೋಲಿಸಬೇಕು, ಅವು ನಮಗೂ ರಾಜಕಾರಣ ಮಾಡಕ್ ಬರುತ್ತೆ. ಇವತ್ತು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ 22 ರಾಜ್ಯವನ್ನು ಗೆಲ್ಬೇಕಾದ್ರೆ ಹುಡುಗಾಟಿಗೆನಾ? ಮುಂಚೆ ಹೇಳ್ತಾ ಇದ್ರು, ನೀವು ಕನಸಲ್ಲೂ ನೆನೆಸ್ಬೇಡಿ ಬಿಜೆಪಿ ನೀವು ಅಧಿಕಾರಕ್ಕೆ ಬರ್ತೀವಿ ಅಂತ. ಒಂದು ಗ್ರಾಮ ಪಂಚಾಯತಿ ಹಿಡಿಯಕ್ಕಾಗಲ್ಲ, ಒಂದು ಮುನ್ಸಿಪಾಲಿಟಿ ಹಿಡಿಯಕ್ಕಾಗಲ್ಲ. ಉಮೇಶ್ ಜಾಧವ್ ಅವರು ಬಂದ್ರು, ಇನ್ಯಾರು ಬರ್ತಾರೋ ಏನೋ ಅಂತ ಹೇಳ್ತಾ ಇದ್ರೆ, ಹಾಗಾದ್ರೆ ಇನ್ನೂ ಕೂಡ ಮುಂದುವರೆದಿದೆ, ಇನ್ನೂ ಕೂಡ ಲೋಕಸಭೆ ಎಲೆಕ್ಷನ್ ಒಳಗೂ ಬೇಕಿದ್ರೆ ಬಿದ್ದು ಹೋಗ್ಬೋದು. ಹಾಗಾದ್ರೆ ನಿಮ್ ಲೆಕ್ಕಾಚಾರದಲ್ಲಿ ಇದು ನೋಡಿ, ಇಂಟೆಲಿಜೆನ್ಸಿ ಮುಖಾಂತರ ಸಿದ್ದರಾಮಯ್ಯನವ್ರಿಗೂ ಗೊತ್ತು, ಕುಮಾರಸ್ವಾಮಿಗೂ ಗೊತ್ತು. ಹೇಳ್ಬಿಡ್ಲಿ ಅವರು ಯಾರ್ಯಾರು ಕಾಂಗ್ರೆಸ್ ಬಿಟ್ಟು ಬರ್ತಾರೆ ಅನ್ನೋದು ಹೇಳಿದ್ರೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ನಮಗ್ ಗೊತ್ತಿಲ್ಲ, ನಾವ್ ಯಾರಿಗೂ ಆಫರ್ ಮಾಡಿಲ್ಲ. ಇಲ್ಲಿ ಆಪರೇಷನ್ ಮಾಡ್ತಿದ್ದಾರೆ, ಅಲ್ಲಿ ಹೇಳ್ತಾರೆ, ಅಲ್ಲಿ ಕುತ್ಕೊಂಡಂತ ಸಂದರ್ಭದಲ್ಲಿ ಉಮೇಶ್ ಜಾಧವ್ ಅವ್ರು ಬಂದಿದ್ದಾರ್ರಿ, ನೀವು ಹೋಗ್ರಿ ದೆಹಲಿಗೆ, ಗೊತ್ತಾಗುತ್ತೆ ಯಾರ್ಯಾರಿದ್ದಾರೆ. ಅದಕ್ಕೆ ಹೇಳ್ತೀನಲ್ಲ, ಈಗ ನಾವು ಮಾತುಕತೆ ನಡೆಸಂತ ಸಂದರ್ಭದಲ್ಲಿ ಯಾವುದನ್ನ ಮಾತುಕತೆ ಮಾಡಿದ್ರೆ ಟೇಪ್ ಮಾಡ್ಕೋಬೇಕು. ಮುಖ್ಯಮಂತ್ರಿಗಳು ನಾನೇ ಟೇಪ್ ಮಾಡಿಸಿದ್ದು, ನಾನೇ ಕೇಳಿದ್ದೀನಿ. ಮುಖ್ಯಮಂತ್ರಿಗಳು ಮಾಡಿದ್ದು ಕ್ರಿಮಿನಲ್ ಅಫೆನ್ಸ್ ಅಲ್ವಾ? ನಾನೇ ಕೇಳಿದ್ದು, ನಾನೇ ಮಾಡಿಸಿದ್ದು. ಯಡಿಯೂರಪ್ಪನವ್ರು ತಪ್ಪು ಮಾಡಿದ್ದು ಏನು ಓಕೆ, ಹಾಗಾದ್ರೆ ಕುಮಾರಸ್ವಾಮಿ ಅವರು ದೊಡ್ಡ ತಪ್ಪು ಮಾಡಿದ್ರು. ಯಡಿಯೂರಪ್ಪನ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ನಾನು ಹೇಳಿದ್ದನ್ನ ಅರ್ಧ ತಿರ್ಚಿದ್ದಾರೆ, ನಾನು ಹೇಳಿದ್ದೇನೆ. ಅದಾದ್ಮೇಲೆ ಫುಲ್ ವಿಡಿಯೋ ಅಲ್ವಾ, ಆಡಿಯೋ ಬಂದಿದ್ದೇನೆ ಹೇಳ್ತಿರೋದು ನಾನು. ಆಡಿಯೋ ಬಂದಿದ್ದೀನಿ, SIT ಹಾಕಿದ್ದಾರೆ. ನಾವ್ ಹೇಳಿದ್ವಿ SIT ಏನ ಕತೆ ಆಯ್ತು, ಈಗ ಸ್ಟೇ ಕೊಟ್ಟೋದ್ರು. ನಾವೇನ್ ಹೇಳಿದ್ವಿ, ಯಾರು ತಪ್ಪಿತಸ್ಥರಿದ್ದಾರೆ ಅದು ಬಹಿರಂಗ ಆಗ್ಬೇಕಾರೆ ಸದನ ಸಮಿತಿ ಮಾಡಿ, ಇಲ್ಲ ನ್ಯಾಯಾಂಗ ತನಿಖೆ ಮಾಡಿಸಿ. ಯಾಕೆ ಮಾಡ್ಲಿಲ್ಲ?
ಗೊತ್ತು ಅವ್ರಿಗೆ ಮುಖ್ಯಮಂತ್ರಿನೇ ಸಿಕ್ಕೋತಾರೆ ಅಂತ. ಇಷ್ಟೆಲ್ಲ ಆದ್ರೂ ಯಾಕೆ ಇದೊಂಥರ ಪ್ರಜಾಪ್ರಭುತ್ವದ ಕಗ್ಗೋಲೆ ಅನ್ನಿಸ್ತಾ ಇಲ್ವಾ? ಅವ್ರು ಹೇಳ್ತಾ ಇದ್ದಾರೆ ಆಪರೇಷನ್ ಕಮಲ ಶುರು ಮಾಡಿದ್ದ ಬಿಜೆಪಿ ಅವರು ಇನ್ನೂ ಕೂಡ ಬಿಡ್ತಾ ಇಲ್ಲ, ಇನ್ನು ಏನ್ ಪ್ರಾಬ್ಲಮ್ ಇವರಿಗೆ ಅಂತ. ಸಿದ್ದರಾಮಯ್ಯ ಹೇಳ್ತಿದ್ದಾರೆ ಆಪರೇಷನ್ ಕಮಲ ಬಿಜೆಪಿ ಮಾಡಿದ್ದು ಅಂತ. ಸಿದ್ದರಾಮಯ್ಯ ಯಾವ ಪಾರ್ಟಿಗಿದ್ರು? ಜೆಡಿಎಸ್. ಯಾಕೆ ಕಾಂಗ್ರೆಸ್ ಹೋದ್ರು? ಅದು ಆಪರೇಷನ್ ಅಲ್ವಾ? ಅಧಿಕಾರ ಯಾಕೆ ಹೋದ್ರು? ವಿರೋಧ ಪಕ್ಷ ನಾಯಕ ಮಾಡ್ತೀನಿ ಆಫರ್ ಮಾಡ್ತಿದ್ದಂಗೆನೆ ಆ ಒಂದು ಇದೊಂಥರ ಭ್ರಷ್ಟಾಚಾರ ತಾನೆ. ಪವರ್ಗೋಸ್ಕರ ಹೋದ್ರು ತಾನೆ, ಮುಖ್ಯಮಂತ್ರಿ ಆಗ್ಬೇಕು ಅದಕ್ಕೋಸ್ಕರ ಹೋದ್ರು ತಾನೆ. ಈ ಮಂಜುನಾಥ ಒಂದು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಹೇಳಿದ್ರು ಇನ್ನು ಚುನಾವಣೆ ನಿಲ್ಲಲ್ಲ, ಹೊರಗೆ ಬರ್ತಿದ್ದೆ ಮತ್ತು ಮುಖ್ಯಮಂತ್ರಿ. ಇಂಥ ವ್ಯಕ್ತಿಗಳ ಬಗ್ಗೆ ಪವರ್ ಮಾಂಗರ್ಸ್ ಇವರು. ಇಂಥವ್ರ ಕೈಲಿ ಇವತ್ತು ಕಾಂಗ್ರೆಸ್ ಇದೆ. ಕಾಂಗ್ರೆಸ್ಗೂ ಸಿದ್ದರಾಮಯ್ಯಗೆ ಏನು ಸಂಬಂಧ ಹೇಳಿ ನೋಡೋಣ? ಸಂಬಂಧವೇ ಇಲ್ಲ. ಅಧಿಕಾರಕ್ಕೋಸ್ಕರ ಆ ಪಾರ್ಟಿಯಲ್ಲಿ ಇದ್ದಾರೆ. ಹೀಗೆ ಅನೇಕರು ಕಾಂಗ್ರೆಸ್ನಲ್ಲಿ ಇವತ್ತು ಶಾಸಕರಿದ್ದಾರೆ. ಯಾವತ್ತು ಹೊರಗೆ ಬರ್ತಾರೋ ನಮಗೆ ಗೊತ್ತಿಲ್ಲ. ಅವ್ರು ಬಂದಾಗ ನಾವು ಇಲ್ಲ ಬರಲ್ಲ, ನೀವು ತಗೊಳಲ್ಲ ನಾವು ಅಂತ ಹೇಳಕ್ ಬರುತ್ತಾ? ಶಾರ್ಟ್ ಇದೆ, ಗೊತ್ತಿಲ್ಲ. ರಾಜ್ಯ ಜನ 104 ಕೊಡ್ಬೇಕಾದ್ರೆ ನೀವು ಅಧಿಕಾರ ಮಾಡಿ ಅಂತ ಕೊಟ್ಟಿಲ್ವಲ್ಲ ಸರ್, ಯಾರಿಗೂ ಬಹುಮತ ಕೊಟ್ಟಿಲ್ಲ. ಆದ್ರೂ ಯಾಕೆ ಒಂದು ರೀತಿಯಾಗಿ ನೀವೇ ಕಿತ್ಕೊಳಕ್ ಹೋಗ್ತಾ ಇದ್ದೀರಾ? ನಾವು ಕಿತ್ಕೊಳಕ್ ಹೋಗಿಲ್ಲ, ಅದೇ ಹೇಳ್ತಿರೋದು ನಾನು. ಅವರೇ ಒಪ್ಕೊಂಡು ಬಂದ್ರಲ್ಲ, ಈಗ ಬಾಂಬೆಯಿಂದ ಯಾಕೆ ವಾಪಸ್ ಬಂದು ಹೇಳಿದ್ರಲ್ಲ ನಮಗೆ ಕಾಂಗ್ರೆಸ್ ಬಗ್ಗೆ ಅಸಮಾಧಾನ ಇದೆ. ಸೋಮಶೇಖರ್ ಹೇಳಿದ್ರು 7-8 ತಿಂಗಳಿಂದ ಏನೂ ಕೆಲಸ ಆಗಿಲ್ಲ, ಅದಕ್ಕೋಸ್ಕರ ನಮ್ಗೆ ಸಮಾಧಾನ ಇಲ್ಲ. ಸಿದ್ದರಾಮಯ್ಯ ಮತ್ತೆ ಮುಖ್ಯಮಂತ್ರಿ ಆಗಲಿ, ಬಗದ್ರ ಸಿದ್ದರಾಮಯ್ಯನ ಮೂರ್ತಿ ನಮ್ಮ ಇದ್ರಲ್ಲಿ ಕಾಣುತ್ತೆ. ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರಲ್ಲ, ಒಂದ್ ಕಡೆ ಮೈತ್ರಿ ಸರ್ಕಾರದ ಕುಮಾರಸ್ವಾಮಿ ಹೊಗಳಿ ಬೇಷರತ್ ಬೆಂಬಲ ಕೊಡ್ತೀವಿ ನಾವು ಅಂತ ಹೇಳ್ಕೊಂಡು ಇಷ್ಟು ದ್ರೋಹ ಮಾಡ್ತಿರೋಂಥ ಕಾಂಗ್ರೆಸ್ ಬಗ್ಗೆ ಜನ ನಂಬ್ತಾರ? ಅದಕ್ಕೋಸ್ಕರ ಹೇಳಿದೆ ರಾಜ್ಯದಲ್ಲಿ ಈ ಪವರ್ ಮಾಂಗರ್ಸ್ ದ್ರೋಹ ಮಾಡಿದ ರಾಜಕಾರಣಗಳನ್ನ ಕರ್ನಾಟಕ ರಾಜ್ಯದಲ್ಲಿ ದೇಶದ ರಾಜಕಾರಣದ ಯಾವುದೇ ಕಾರಣಕ್ಕೂ MP ಚುನಾವಣೆಯಲ್ಲಿ ಕಾಂಗ್ರೆಸ್ JDS ಮೈತ್ರಿ ಆಗುತ್ತೋ ಬಿಡುತ್ತೋ ನಂಗೆ ಗೊತ್ತಿಲ್ಲ. ಆದರೂ ಕೂಡ ಬಿಜೆಪಿ ಖಂಡಿತ 21-22 ಸ್ಥಾನ ಗೆಲ್ತೇವೆ. ಎಸ್ ಈಶ್ವರಪ್ಪನವರ ಇಲ್ಲಿ ಪ್ರಮುಖವಾಗಿ ಉಮೇಶ್ ಜಾಧವ್ ಅವರ ವಿಚಾರಣೆ ಇಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಮಲ್ಲಿಕಾರ್ಜುನ ಖರ್ಗೆ ಅವರು 12ನೇ ಬಾರಿಗೆ ಸೋಲಿಲ್ಲದ ಸಲದಾರ, ಮತ್ತೊಮ್ಮೆ ಸೋಲ್ಬೇಕು, 12ನೇ ಬಾರಿಗೆ ಗೆಲ್ಲಬಾರ್ದು ಅನ್ನೋ ನಿಟ್ಟಿನಲ್ಲೇ ಬಿಜೆಪಿ ಎಲ್ಲಾ ರೀತಿಯಾದಂತಹ ರಣತಂತ್ರವನ್ನ ರೂಪಿಸ್ತಾ ಇದೆ. ಅದಕ್ಕೋಸ್ಕರನೇ ಉಮೇಶ್ ಜಾಧವ್ ಅವರನ್ನ ಕರ್ಕೊಂಡ್ಬಂದಿರೋದು ಅಂತ. ಮಲ್ಲಿಕಾರ್ಜುನ್ ಖರ್ಗೆಗಿಂತನೂ ನಾವು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಗೂ ಸೋಲಿಸ್ತೇವೆ. ನಮಗಿಲ್ಲಿ ಯಾವುದೋ ವ್ಯಕ್ತಿ ಅಲ್ಲ, ಇವತ್ತು ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, ದೇಶವನ್ನು ಉಳಿಸಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಲ್ಲ, ಕಾರ್ಯಕರ್ತರ ಪಕ್ಷ ಅಂತ ಹೇಳ್ತೀರಾ, ಮತ್ತೊಂದ್ ಕಡೆ ಹೋಗ್ಬಿಟ್ಟು ಬೇರೆ ಪಾರ್ಟಿ ಮೇಲೆ ಯಾಕೆ ಡಿಪೆಂಡ್ ಆಗ್ತಿದ್ರ? ಬೇರೆ ನಾಯಕರನ್ನ ಯಾಕೆ ಕರ್ಕೊಂಡು ಬರ್ತಾ ಇದ್ದೀರಾ? ಹೇಳ್ತಿರೋದು ನಾನು. ಈಗ ನಾವು ಕೂಪಮಂಡಕಗಳಲ್ಲ, ಇರಷ್ಟೇ ಜನ ನಾವು ಇರಬೇಕು ಅಂತ. ನಾವು ಉದಾರವಾದಿಗಳು. ಯಾರ್ಯಾರು ನಮ್ಮ ವಿಚಾರವನ್ನು ಒಪ್ತಾರೆ, ರಾಷ್ಟ್ರೀಯ ವಿಚಾರ ಒಪ್ತಾರೆ, ಅವರೆಲ್ಲರೂ ಕರ್ಕೋತೀವಿ. ಎಲ್ಲರೂ ಕರ್ಕೊಂಡವ್ರು ಎಲ್ರಿಗೂ ಸೀಟ್ ಕೊಡ್ಬೇಕು ಅಂತಾನೆಲ್ಲ ಕೊಟ್ಟೂ ಇಲ್ಲ. ಕೆಲವರು ಕೊಡ್ತೀವಿ, ಕೆಲವರು ಕೊಡೋದ್ರೆ. ಇವರು ಲೋಕಸಭೆಗೆ ಸ್ಪರ್ಧೆ ಮಾಡಲ್ಲ, ಗೊತ್ತಿಲ್ಲ. ರಾಷ್ಟ್ರೀಯ ನಾಯಕರು ಕೂತ್ಕೋತಾರೆ, ಚರ್ಚೆ ಮಾಡ್ತಾರೆ, ಅವ್ರು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಅಲ್ಲಿ ಯಾರಿಗೂ ಗೆಲ್ಲಂತ ಅವಕಾಶಗಳು. ಬರೀ ನಿಮಗೆ ಇವತ್ತು ಗುಲ್ಬರ್ಗ ಕಾಣ್ತಾ ಇದೆ, ನಮ್ಗೆ 28 ಸೀಟ್ ನಮಗೆ ಕಾಣ್ತಾ ಇದೆ. ಈಗಷ್ಟೇ ಹೇಳಿದ್ರೆ 22 ಸೀಟ್ ಗೆಲ್ಲೋದಕ್ಕೆ ರಣತಂತ್ರ. ಯಾಕೆ 6 ಸೀಟ್ ಬಿಡ್ತಾ ಇದ್ದೀರಾ? ಅವ್ರು 3 ಹಂಚ್ಕೊಂಡು ನಾವು ಇಷ್ಟು ಸೊಕ್ಕನಲ್ಲಿಲ್ಲ. 28ಕ್ಕೆ 28 ಗೆಲ್ತೀವಿ ಅಂತ ಕಾನ್ಫಿಡೆನ್ಸ್ ಯಾಕಿಲ್ಲ ಅಂತ ಅದಕ್ಕೆ ಹೇಳ್ತೀನಲ್ಲ. ನಾವು ಕೆಲವು ಕಡೆ ವೀಕ್ ಇದ್ದೇವೆ. ಆ ವೀಕ್ ಇರೋಂಥ ಸಂದರ್ಭದಲ್ಲಿ ಬರೋ ಹಿಂದೆನ 1 ಸೀಟ್ 2 ಸೀಟ್ ಗೆಲ್ಲೋದಾಗ್ತಿರ್ಲಿಲ್ಲ. ಈಗ 22 ತನಕ ಬಂದಿದ್ದೀವಿ. 28 ಗೆಲ್ಲರೆ ನಾನು ಹೇಳ್ದಲ್ಲ, ಈ ರಾಜ್ಯ ಈ ದೇಶ ಇವತ್ತಿಲ್ಲ ನಾಳೆ 5 ವರ್ಷಕ್ಕೋ 10 ವರ್ಷಕ್ಕೋ ಬಿಜೆಪಿ ಕೈಯಲ್ಲೇ ಬರುತ್ತೆ, ಅನುಮಾನ ಬೇಡ. ಅಷ್ಟು ವಿಶ್ವಾಸದಲ್ಲಿ ಸಂಘಟನೆ ಕಾರ್ಯಕರ್ತರು ನಾವು ಕೆಲಸ ಮಾಡ್ತಿರೋದು. ಈಗ 22 ತನಕ ಬಂದಿದ್ದೇವೆ. ಬರೋಂಥ ಜನರಲ್ಲಿ 28 ಗೆಲ್ತೇವೆ, ಈ ನಂಬಿಕೆ ಇದೆ ನಮಗಷ್ಟೇ. ಅಲ್ಲ, ಲೋಕಸಭೆಯಲ್ಲಿ ಒಂದ್ಸಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರದು ವಿದಾಯ ಭಾಷಣ ಅವಾಗ್ಲಿಂದನೇ ಫಿಕ್ಸ್ ಮಾಡಿದ್ರು, ರಣತಂತ್ರವನ್ನ ಹೆಣ್ದಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೆ ಎಂಟ್ರಿ ಆಗಬಾರ್ದು ಲೋಕಸಭೆಗೆ. ಬಿಜೆಪಿ ಎಲ್ಲಾ ರೀತಿಯಾದಂತಹ ತಯಾರಿ ಮಾಡಿದೆ. ಈಗ ರಾಜನಾಥ್ ಸಿಂಗ್ ಅವರ ಹೆಗಲಿಗೆ ಈ ಹೊಣೆಯನ್ನ ಕೊಟ್ಟಿದೆ. ನೋಡಿ, ಅದೆಲ್ಲ ಸುಮ್ಮನೆ ಊಹೆ. ಅವರು ಹೆಗಲು ಕೊಟ್ಟಿದೆ, ಇವ್ರ ಹೆಗಲು ಕೊಟ್ಟಿದೆ ಅಂತ. 28 ಕ್ಷೇತ್ರ ಕಾರ್ಯಕರ್ತರ ಹೆಗಲು ಮೇಲೇನೆ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿರೋದು. ಉದಾಹರಣೆ, ನನಗೆ ಬಾಗಲಕೋಟೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಈ ರೀತಿ 28 ಕ್ಷೇತ್ರದನ್ನ ಒಬ್ಬೊಬ್ಬ ನಾಯಕರು ನಾವು ಜವಾಬ್ದಾರಿ ತಗೊಂಡಿದ್ದೇವೆ. ನಮ್ಮ ಕೆಲಸ ನಾವು ಮಾಡ್ತಿದ್ದೇವೆ. ಈಗ ಬಾಗಲಕೋಟೆ ಗೆಲ್ತೀರಾ? 100% ಗೆಲ್ತೀವಿ. ಸುಮಲತಾ ಅಂಬರೀಶ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅವರ ಪಕ್ಷದ ವೈಯಕ್ತಿಕ ಚರ್ಚೆಗಳು ನಡೀತಾ ಇದೆ. ಅಲ್ಲ, ಈಗ ಕಾಂಗ್ರೆಸ್ ಟಿಕೆಟ್ ಕೇಳಿದ್ರು, ಆದ್ರೆ ಈಗ ಇಲ್ಲ, ಕಡಾಖಂಡಿತವಾಗಿ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಬಿಜೆಪಿ ಏನಾದ್ರು ಆಫರ್ ಮಾಡಿ. ನೋಡಿ, ಕಾಂಗ್ರೆಸ್ನಲ್ಲಿ ಏನ್ ಹೇಳ್ತಾರೋ ಏನ್ ಬಿಡ್ತಾರೋ ಯಾವುದು ಸತ್ಯ ಅಲ್ಲ. ಇವತ್ತು ಒಂದು ಮಾತು ಹೇಳ್ತಾರೆ, ನಾಳೆ ಇನ್ನೊಂದು ಮಾತು ಹೇಳ್ತಾರೆ. ನಾನು ಅದಕ್ಕೋಸ್ಕರ ಹೇಳಿದೆ, ಎಲ್ಲ ಆಪರೇಷನ್ ಕಮಲ ಮಾಡಿದ್ರು, ಆ ಕಾಂಗ್ರೆಸ್ ಶಾಸಕರೇ ಬಂದು ನಿಮ್ಗೆ ಉಗಿದ್ರು. ನಮ್ಗೆ ಯಾರು ಒಳಗೆ ಇಟ್ಕೊಂಡಿರ್ಲಿಲ್ಲ, ಪೊಲೀಸ್ ಕಾವಲಿ ಇಟ್ಕೊಂಡಿಲ್ಲ, ನಾವೇ ಹೋಗಿಲ್ಲ. ಬಿಜೆಪಿ ಆಫರ್ ಮಾಡುತ್ತಾ ಸುಮಲತಾ ಅಂಬರೀಶ್ ಅವ್ರಿಗೆ? ಗೊತ್ತಿಲ್ಲ. ನಾನು ಅದಕ್ಕೆ ಹೇಳ್ತೀನಲ್ಲ, ನಾವು ಯಾವುದೇ ಕಾರಣಕ್ಕೆ ಸನ್ಯಾಸಿಗಳಲ್ಲ. ಭಾರತೀಯ ಜನತಾ ಪಾರ್ಟಿ ವಿಚಾರವನ್ನ, ಸಿದ್ಧಾಂತವನ್ನ, ನೇತೃತ್ವವನ್ನು ಒಪ್ಪಿಕೊಂಡು ಸುಮಲತಾ ಬಂದ್ರೆ ಖಂಡಿತ ಅವ್ರನ್ನೂ ಕರ್ಕೋತೀವಿ. ಅದ್ರಲ್ಲೇನು ಪ್ರಶ್ನೆ ಇಲ್ಲ. ನೀವೇನು ಆಫರ್ ಮಾಡಲ್ಲ, ಬಂದ್ರೆ ಓಕೆ. ನಾವು ಅದಕ್ಕೆ ಹೇಳ್ತೀನಲ್ಲ, ಚುನಾವಣಾ ಸಂದರ್ಭದಲ್ಲಿ
ಆ ಜಿಲ್ಲೆಯವರು, ನಾವು ರಾಜ್ಯದವರು ಕೂತು ಚರ್ಚೆ ಮಾಡ್ತೀವಿ. ಅವ್ರು ತಗೊಂಡ್ರೆ ಉಪಯೋಗ ಆಗುತ್ತೋ ಇಲ್ಲೋ, ಇನ್ನೂ ಅವ್ರು ಕಾಂಗ್ರೆಸ್ನಲ್ಲಿ ಇದ್ದಾರೋ ಇಲ್ವೋ, ನಾವು ಸುಮ್ಮನೆ ಯಾಕೆ ಯೋಚನೆ ಮಾಡೋಣ. ಇನ್ನು ನಿಶ್ಚಿತಾರ್ಥ ಆಗಿಲ್ಲ, ಮದುವೆ ಆಗಿಲ್ಲ, ಮುಂದಿನ ಮಗು ಏನು ಅಂತ ಕೇಳಿದ್ರೆ ಏನು ಹೇಳಿ ನಾನು. ನೋಡೋಣ ಆ ಸಂದರ್ಭ, ಯಾವ ಸಂದರ್ಭದಲ್ಲಿ ಏನು ರೀತಿ ಬರುತ್ತೆ. ಅವರು ಸುಮಲತಾ ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡುತ್ತೋ ಇಲ್ಲೋ, ಅಥವಾ ಅವ್ರು ಕೊಡಲಿಲ್ಲ ಅಂತ ಇಂಡಿಪೆಂಡೆಂಟ್ ಇಲ್ಲಕ್ಕೆ ಹೋಗ್ತಾರೋ, ಅಥವಾ ಅವ್ರು BJP ಬರಬೇಕು ಅಂತ ಅವ್ರು ಅಪೇಕ್ಷೆ ಪಡ್ತಾರೋ, ಇದೆಲ್ಲ ಇನ್ನೂ ಕ್ವಶನ್ ಮಾರ್ಕ್. ಇವಾಗ ಅನಂತಕುಮಾರ್ ಹೆಗಡೆ ಅವರು ಏನ್ ಮಾಡ್ತಾ ಇದಾರೆ ಅಂತ, ಯಾವಾಗ ನೋಡಿದ್ರು ವಿವಾದಾತ್ಮಕ ಹೇಳಿಕೆಗಳನ್ನೇ ಕೊಡ್ತಾ ಇದಾರೆ. ಅವ್ರನ್ನ ವಿವಾದಾತ್ಮಕ ಹೇಳಿಕೆ ಕೊಡೋದಕ್ಕೋಸ್ಕರನೇ ಕೇಂದ್ರ ಸಚಿವ ಸ್ಥಾನದಲ್ಲಿ ಕೂರಿಸಿದಿರಾ ನೋಡಿ. ಅನಂತಕುಮಾರ್ ಹೆಗಡೆ ಯಾವಾಗಲೂ ವಿವಾದಾತ್ಮಕ ಹೇಳಿಕೆ ಕೊಡಲ್ಲ. ರಾಷ್ಟ್ರೀಯ ವಿಚಾರಗಳನ್ನು ಯಾವಾಗಲೂ ಹೇಳ್ತಾರೆ. ಅಲ್ಲೊಂದು ಇಲ್ಲೊಂದು ವಿವಾದ ಬಂದಿದೆ, ನಾನು ಇಲ್ಲ ಅಂತ ಯಾವ್ದು ಮುಜುಗರ ತಂದಿಲ್ವಾ? ನಾನು ತಂದಿದ್ದೆ, ಅದೇ ಹೇಳ್ತಿರೋದು, ಅಲ್ಲೊಂದು ಇಲ್ಲೊಂದು ಬಂದಿದೆ ಅಂತ. ಬೆಳಿಗ್ಗೆಯಿಂದ ಸಂಜೆ ತನಕ ಮಾತಾಡ್ತಾ ಇರೋಂಥ ಸಂದರ್ಭದಲ್ಲಿ ಅನೇಕ ಒಳ್ಳೆ ವಿಚಾರಗಳಲ್ಲಿ ಅವ್ರು ಹೇಳೋದು, ಯುವಕರಿಗೆ ರಾಷ್ಟ್ರಭಕ್ತಿ ವಿಚಾರಗಳಲ್ಲಿ ಹೇಳ್ತಾರೆ. ಆದ್ರೆ ಅಲ್ಲೊಂದು ಇಲ್ಲೊಂದು ತಪ್ಪು ಬಂದಿದ್ದು, ಅದು ಬಹಳ ಜನ ಹೈಲೈಟ್. ಇದು ಮುಸ್ಲಿಮರನ್ನ ಕೊಂದುಬಿಡಿ, ಕೊಚ್ಚಾಕ್ಬಿಡಿ ಅನ್ನೋದು ತಪ್ಪು ವಿಚಾರ ಅಲ್ಲ, ಸರಿ ವಿಚಾರ. ಎಲ್ಲೋ ಒಂದು ಮಿಸ್ ಆಗಿ ಬಂದಿದೆ ಅಂತ ಹೇಳ್ತಾರೆ. ನಾನು ಮಿಸ್ ಆಗಿದ್ದು ಬಂದಿದೆ ಅಂತ ಹೇಳ್ತಿಲ್ಲ, ಆ ತರ ಬಂದಿದ್ದೆ ತಪ್ಪು, ಇದು ಮುಲಾಜಿಲ್ದೆ ನಾನು ಹೇಳ್ತೀನಿ. ಆದ್ರೆ ಅದಕ್ಕಿಂತನೂ ಜಾಸ್ತಿ ತಪ್ಪು ಮಾಡಿದ್ರು ಓಕೆನಾ ಬಿಜೆಪಿಲಿ ಯಾವುದೇ ಕ್ರಮನೇ ಅದೇನೇನು, ಅದಕ್ಕೆ ಹೇಳ್ತಿರೋದು, ಅವ್ರನ್ನ ಪಾರ್ಲಿಮೆಂಟ್ ನಲ್ಲೇ ತಪ್ಪಾಗಿದೆ ಅಂತ ಕ್ಷಮೆ ಕೇಳಿದ್ರು. ದಯವಿಟ್ಟು ನೆನಪು ಮಾಡ್ಕೊಳ್ಳಿ. ಹಾಗಾಗಿ ಭಾರತೀಯ ಜನತಾ ಆದ್ಮೇಲೆ ಹೇಳಿಕೆ ಕೊಟ್ರಲ್ಲ, ಅದೇಪ್ಪ. ಈಗ ವ್ಯಕ್ತಿಗಳನ್ನ ಒಂದೇ ಸರಿ ಅವ್ರು ಬೆಳಿಗ್ಗೆಯಿಂದ ಸಂಜೆ ತನಕ ಒಳ್ಳೆ ಕೆಲಸ ಮಾಡಿದ್ದನ್ನ ಗಮನಿಸ್ದೇನೆ ತಪ್ಪು ಮಾಡಿದ್ದನ್ನ ತಪ್ಪು ಅಂತ ಹೇಳಿಸ್ತಿದೀವಿ. ಎರಡೂ ಇದೆ ಇದರಲ್ಲಿ. ಇಲ್ಲ ಅಂದೆ, ಅಲ್ಲಿ ಒಂದ್ ಹೇಳಿಕೆ ಬರ್ತದೆ. ನೀವು ರೇಣುಕಾಚಾರ್ಯ ಅವರು ತಪ್ಪು ಹೇಳಿಕೆ, ಮತ್ತೊಂದ್ ಕಡೆ ಗೋ ಮಧುಸೂದನ್ ಅವರು ಇದೇ ರೀತಿಯಾದಂತಹ ಹೇಳಿಕೆ ಕೊಟ್ಟಂತ ಸಂದರ್ಭದಿಂದ ಅವ್ರನ್ನ ಒಂದು ಸ್ಥಾನದಿಂದ ವಜಾಗೊಳಿಸಿದ್ರಿ. ಬಟ್ ಇಲ್ಲಿ ಯಾವ್ದು ಆಗ್ತಾನೆ ಇಲ್ಲ. ಅನಂತಕುಮಾರ್ ಹೆಗಡೆ ಅವರ ವಿಚಾರ ಮಾತ್ರ ಅಲ್ಲ. ಅದಕ್ಕೆ ಹೇಳ್ತೀನ ನಾನು, ಅನಂತಕುಮಾರ್ ಹೆಗಡೆ 100 ಒಳ್ಳೇದ್ ಮಾಡಿ ಒಂದು ತಪ್ಪು ಮಾಡದಂತ ಸಂದರ್ಭದಲ್ಲಿ ಅವ್ರು ಕರೆದು ತಿದ್ದಂತ ಪ್ರಯತ್ನ ನಡೀತಾ ಇದೆ. ಇದು ಬಿಜೆಪಿಯಲ್ಲಿ ಮಾತ್ರ ಸಾಧ್ಯ, ಬೇರೆ ಕಡೆ ಆಗಲ್ಲ. ತಿದ್ದುತ್ತೀವಿ ಅಲ್ಲೊಂದು ಇಲ್ಲೊಂದು. ಅದು ಒಳ್ಳೆ ಕೆಲಸ ಸಾಕಷ್ಟು ಮಾಡಿದ್ದಾರೆ, ಅದಕ್ಕೂ ಅಪ್ರಿಷಿಯೇಟ್ ಮಾಡಬೇಕು. ಗೋಹತ್ಯೆ ಅನ್ಯಾಯವಾಗಿ ನಡೀತಾ ಇದೆ. ಯಾವಾಗಲೂ ಮುಸಲ್ಮಾನರನ್ನು ಮಾತ್ರ ದೋಷಿಸ್ತಾನೆ ಇರ್ತಾರೆ. ಇಲ್ಲ ಅಂತ ಅದಕ್ಕೆ ಹೇಳ್ತಿರೋದು, ಯಾವ ಮುಸಲ್ಮಾನರು ಗೋಹತ್ಯೆ ಮಾಡ್ತಾರೆ, ಯಾವ ಮುಸಲ್ಮಾನರು ಹಿಂದೂ ಯುವಕರನ್ನ ಕಗ್ಗೊಲೆ ಮಾಡ್ತಾರೆ ಅಂತ ದ್ರೋಹಿಗಳ ಬಗ್ಗೆ ಅವರು ಕಠೋರವಾಗಿ ಹೇಳ್ತಾರೆ. ಆ ಕಠೋರ ಹೇಳಂತ ಸಂದರ್ಭದಲ್ಲೂ ಕೂಡ ಯಾವ ಭಾಷೆಯಲ್ಲಿ ಹೇಳಬೇಕು ಹೇಳಬೇಕಾಗಿತ್ತು, ಇಲ್ಲ ಅಂದಿಲ್ಲ. ನಾನು ಅವ್ರಿಗೆ ಕೆಲವು ಅಂಶಗಳ ಬಗ್ಗೆ ನಾನು ಒಪ್ಪಲ್ಲ. ಆದ್ರೆ ರಾಷ್ಟ್ರೀಯ ವಿಚಾರವನ್ನ ಅವ್ರು ಹಿಂದುತ್ವದ ವಿಚಾರ ಮುಂದಿಡ್ತಾರೆ. ಹಿಂದುತ್ವ ವಿಚಾರ ರಾಷ್ಟ್ರೀಯ ವಿಚಾರ. ಸುಪ್ರೀಂ ಕೋರ್ಟ್ ಹೇಳಿದೆ ಹಿಂದುತ್ವ ಈ ಜೀವನ ನಡವಳಿಕೆ ಅಂತ. ಹಾಗಾಗಿ ಹಿಂದುತ್ವ ಬೇರೆ, ರಾಷ್ಟ್ರೀಯ ಶಿವಮೊಗ್ಗ ರಾಜಕಾರಣ ಏನು ಅಂತ ಮಧು ಬಂಗಾರಪ್ಪನವರು ಇಲ್ಲಿ ಪ್ರಮುಖವಾಗಿ ಇದ್ದಿದ್ದು 2 ವಾರ ಟೈಮ್ ನಲ್ಲೇ ಕೇವಲ 50,000 ಮತಗಳ ಅಂತರದಿಂದ ಮಾತ್ರ ಸೋತಿದ್ದು. ಯಡಿಯೂರಪ್ಪನವರು 3.5 ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ರು. ದಿಢೀರ್ ಅಂತ ಕುಸಿದೋಯ್ತು. ಈಗ ಇನ್ನ ಸಾಕಷ್ಟು ಕಾಲಾವಕಾಶ ಇದೆ. ಏನ್ ಬಿಜೆಪಿ ಪ್ಲಾನ್? ನೋಡಿ, ಒಂದು ಉಪಚುನಾವಣೆ, ಒಂದು ರಾಷ್ಟ್ರೀಯ ಚುನಾವಣೆ, ಎರಡಕ್ಕೂ ಬಹಳ ವ್ಯತ್ಯಾಸ ಇದೆ. ರಾಷ್ಟ್ರೀಯ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ವಿಚಾರಗಳಿಗೆ ಜನ ಬೆಂಬಲ ಕೊಡ್ತಾರೆ. ಉದಾಹರಣೆ ಒಂದು ಹೇಳಬೇಕು ಅಂದ್ರೆ ಭದ್ರಾವತಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ನೀವು ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ. ಯಾವುದೇ ರಾಷ್ಟ್ರೀಯ ಚುನಾವಣೆಗಳಲ್ಲಿ ಭದ್ರಾವತಿನಲ್ಲಿ 20,000ಕ್ಕಿಂತ ಕಡಿಮೆ ಭಾರತೀಯ ಜನತಾ ಪಾರ್ಟಿಗೆ ಲೀಡ್ ಬಂದೇ ಇಲ್ಲ. ಪ್ರತಿ ಚುನಾವಣೆಯಲ್ಲೂ. ಮೊನ್ನೆ ಚುನಾವಣೆಯಲ್ಲಿ ಶಾಸಕರು ಅವ್ರಿಗೆ ಕಮ್ಮಿ ಆಯ್ತು. ಶಾಸಕರು ಅಲ್ಲ, ರಾಷ್ಟ್ರೀಯ ವಿಚಾರ ಅಲ್ಲ ಇದು. ರಾಷ್ಟ್ರೀಯ ವಿಚಾರಕ್ಕೆ ಶಿವಮೊಗ್ಗ ಜನ ಯಾವತ್ತೂ ರಾಷ್ಟ್ರೀಯ ವಿಚಾರಕ್ಕೆ ಬೆಂಬಲ ಕೊಟ್ಟೇ ಕೊಡ್ತಾರೆ. ಈ ಬಾರಿನೂ ಕೂಡ ಅತಿ ಹೆಚ್ಚು ಅಂತರದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನು ಗೆಲ್ತೇವೆ. ಎಸ್, ಇಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರ ವಿಚಾರಕ್ಕೆ ಹೇಳೋದಾದ್ರೆ ಏನು ಅವರಿಗೆ ಟಿಕೆಟ್ ಸಿಗುತ್ತಾ? ನಾನು ವ್ಯಕ್ತಿಗಳ ಬಗ್ಗೆ ನಾನು ಹೇಳಕ್ಕೆ ನನಗೆ ಅಧಿಕಾರ ಅಲ್ಲ, ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ಎಲ್ಲ ಗೊತ್ತಿದ್ರು ಹೇಳಲ್ಲ ನಾನು. ಯಾಕಂದ್ರೆ ಗೆಲ್ಲಬೇಕಾಗಿರುವಂತಹ ಗೆಲ್ಲುವಂತಹ ಅಭ್ಯರ್ಥಿಗಳಿಗೆ ನೀವು ಟಿಕೆಟ್ ನಾವು 100ಕ್ಕೆ 100 ಖಂಡಿತ ಅನಂತಕುಮಾರ್ ಅಷ್ಟು ಬಾರಿ ಗೆದ್ಕೊಂಡ್ಬಂದಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಕ್ಷೇತ್ರ ಮತ್ತೆ ಗೆಲ್ತೇವೆ. ಸೀಟ್ ಫೈನಲ್ ಮಾಡೋದು ಕೇಂದ್ರದ ನಾಯಕರು. ನಮ್ಮನ್ನು ಕನ್ಸಲ್ಟ್ ಮಾಡಿದ್ರೆ ನಮ್ಮ ಅಭಿಪ್ರಾಯ ಅವ್ರಿಗೆ ಹೇಳ್ತೇವೆ. ಅವ್ರ ಹತ್ರ ಹೇಳ್ಕೊಂಡು ಅವ್ರೇನು ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೇವೆ. ಈಗ ಅನಂತಕುಮಾರ್ ಅವರನ್ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ. ಯಾಕೆಂದ್ರೆ ನೀವು ಯಡಿಯೂರಪ್ಪನವರು, ಅನಂತಕುಮಾರ್ ಅವರು ರಾಜ್ಯದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದಂಥವ್ರು. ಇದೇ ಮೊದಲ ಬಾರಿಗೆ ನೀವು ಅನಂತಕುಮಾರ್ ಇಲ್ಲದಂತ ಲೋಕಸಭಾ ಎಲೆಕ್ಷನ್ ಅನ್ನ ಫೇಸ್ ಮಾಡ್ತಾ ಇದ್ದೀರಾ. ನೋಡಿ, ಅದಕ್ಕೆ ನಾನು ಹೇಳಿದೆ, ಅಟಲ್ಜಿ ಅದ್ವಾನಿ ಅವರನ್ನ ನೆನಪು ಮಾಡ್ಕೊಂಡಂತ ಸಂದರ್ಭದಲ್ಲಿ ಅಟಲ್ಜಿ ಅವರು ಇಲ್ಲದೆ ಇರೋಂಥ ಸಂದರ್ಭದಲ್ಲಿ ಹೇಗೆ ಅಂತ ಅನೇಕರು ಹೇಳ್ತಾ ಇದ್ರು. ಭಾರತೀಯ ಜನತಾ ಪಾರ್ಟಿ ಅಟಲ್ಜಿನೇ ಹೇಳ್ತಿದ್ರು, ವ್ಯಕ್ತಿ ಮೇಲೆ ನಿಂತಂಥ ಪಕ್ಷ ಅಲ್ಲ, ನಾವು ರಾಷ್ಟ್ರೀಯ ದೇಶಕ್ಕೋಸ್ಕರ ಹೇಳಿರೋದು. ವ್ಯಕ್ತಿ ಕೊನೆ, ಪಕ್ಷ ಮಧ್ಯೆ, ರಾಷ್ಟ್ರ ಫಸ್ಟ್, ಈ ರೀತಿ ಹೇಳ್ಕೊಂಡು ಬಂದಿದ್ದಾರೆ. ಅನಂತಕುಮಾರ್ ಕೂಡ ಅದೇ ವಿಚಾರ ಇಟ್ಕೊಂಡು ಬಂದಿರೋರು. 100 ಅನಂತಕುಮಾರ್ ರೆಡಿ ಮಾಡಿ ಹೋಗಿದ್ದಾರೆ. ಅನಂತಕುಮಾರ್ ಅವರು, ಆ ಎಲ್ಲ ಅನಂತಕುಮಾರ್ 100 ಅನಂತಕುಮಾರ್ ಅವರು ಕೆಲಸ ಮಾಡ್ತಾರೆ. ಅನಂತಕುಮಾರ್ ಯಾವ ದಾರಿಯಲ್ಲಿ ಹೋಗಿದ್ದಾರೋ ಆ ದಾರಿಯಲ್ಲಿ ಹೋಗಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರೋ ಪ್ರಯತ್ನ ಮಾಡ್ತೇವೆ. ಸರ್, ಇಲ್ಲಿ ಮೇಯ್ನ್ ಆಗಿ ಸರ್ ಸಿದ್ದರಾಮಯ್ಯನವರು ನೀವು ಯಾವಾಗಲೂ ಕೂಡ ಒಂದು ರೀತಿಯಾದಂತಹ ಫೈಟಿಂಗು, ಅದೊಂದು ರೀತಿಯಾದಂತಹ ಕೆಮಿಸ್ಟ್ರಿ ಯಾಕೆ ಅಂತ? ಇಲ್ಲ 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 ಸಿದ್ದರಾಮಯ್ಯನವರು ಹೇಳೋದ್ರಲ್ಲಿ ಪ್ರತಿಯೊಂದು ಸುಳ್ಳೇ ಇರುತ್ತೆ. ನಮಗೆ ಸುಳ್ಳುಗಾರರು ಅಂತಾರೆ.
ಪ್ರಾರಂಭ ನರೇಂದ್ರ ಮೋದಿಯವರು ಕೊಲೆಗಡಕ, ನರೇಂದ್ರ ಮೋದಿ ಕೋಮುವಾದಿ ಅಂತ ಹೇಳ್ಕೊಂಬಂದು ಯಾವ ಕಾರಣಕ್ಕೂ ಪ್ರಧಾನಮಂತ್ರಿ ಆಗಲ್ಲ. ಇದೇ ಈ ಸಿದ್ದರಾಮಯ್ಯನವ್ರು ಹೇಳಿದ್ರು. ಕೋಮುವಾದಿ ಅಲ್ಲ, ಈತ ಇಡೀ ಪ್ರಪಂಚವನ್ನು ಮೆಚ್ಚಾರಂಥ ವ್ಯಕ್ತಿ ಅಂತ ಅಂದ್ಕೊಂಡು ಮೊನ್ನೆ ನಡೆದಂಥ ಸರ್ಜಿಕಲ್ ಸ್ಟ್ರೈಕ್ ಗಮನಿಸಿದಿರಿ. ಮುಸಲ್ಮಾನ್ ರಾಷ್ಟ್ರಗಳು, ಕ್ರಿಶ್ಚಿಯನ್ ರಾಷ್ಟ್ರಗಳು ನರೇಂದ್ರ ಮೋದಿ ಸಪೋರ್ಟ್ ಮಾಡ್ರೆ ಯಾಕೆ? ಕೋಮುವಾದಿ ಅಲ್ಲ ಅಂತ. ಇದನ್ನು ಸಿದ್ದರಾಮಯ್ಯ ಗಮನಿಸಬೇಕು. ಓಕೆ. ಮತ್ತು ಎರಡನೇದು ಕೊಲೆಗಡಕ ಅಂದರು. ಕೊಲೆಗಡಕರು ಯಾರೀಗ? ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ 22 ಹಿಂದೂ ಯುವಕರು ಕಗ್ಗೊಲೆಗಳಾಯಿತು. ಕೊಲೆಗಡಕ ಸಿದ್ದರಾಮಯ್ಯ. ಆ ಕೊಲೆ ಮಾಡಿದಂಥ ಆ ದೇಶದ್ರೋಹಿಗಳಿಗೆ ನಾನು ಎಲ್ಲ ಮುಸಲ್ಮಾನರು ಈ ಕೆಲಸ ಮಾಡಿ ಅಂತ ಹೇಳಲ್ಲ. ಯಾರು ಮುಸಲ್ಮಾನರು ಕೊಲೆಗಡಕರು ಆ ಮುಸಲ್ಮಾನರು ಕೊಲೆಗಡಕರ ಬಗ್ಗೆ ಬಿಗಿ ಕ್ರಮ, ಮೊದಲನೇ ಕೊಲೆ ಆದಾಗ, ಎರಡನೇ ಕೊಲೆ ಆದಾಗ ಹಿಂದೂ ಯುವಕರ ಬಗ್ಗೆ ಕ್ರಮ ತಗೊಂಡಿದ್ರೆ 22 ಕೊಲೆ ಆಗ್ತಿರ್ಲಿಲ್ಲ. ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರ ಪೀರಿಯಡ್ನಲ್ಲೇ ಈ ಕಾಂಗ್ರೆಸ್ ಸರ್ಕಾರದಲ್ಲಿ 22 ಹಿಂದೂ ಯುವಕರು ಕಗ್ಗೊಲೆಗಳಾಯಿತು. ಕ್ಷಮೆ ಕೇಳಲಿಲ್ಲ. ನಾನು RSS ಅನ್ನು ತುಳಿತೇನೆ, ನಾನು BJP ತುಳಿತೇನೆ. ಇಂದಿರಾ ಗಾಂಧಿ ಕೈಲಿ, ಸೋನಿಯಾ ಗಾಂಧಿ ಕೈಲಿ ಆಗಲಿಲ್ಲ, ಈ ಸಿದ್ದರಾಮಯ್ಯ ಕೈಲಾಗತ್ತಾ? ಇವ್ರು ಹೇಳೋದು ಪ್ರತಿಯೊಂದು ಏನ್ ಮಾಡಿದ್ರು ನಿಮ್ ಸಮುದಾಯದವ್ರು ಸಪೋರ್ಟ್ ಮಾಡ್ತಾರಲ್ಲ, ಶ್ರೀಗಳಿಂದ ಹಿಡಿದು ಪ್ರತಿಯೊಬ್ರು. ಯಾಕೆ ಅಂತ ನಿಮ್ಗೆ ಯಾಕೆ ಅಷ್ಟೊಂದು ಸಪೋರ್ಟ್ ಸಿಗ್ತಾ ಇಲ್ಲ? ನಾನಂತೂ ಎಂದೂ ಕೂಡ ನಾನು ಜಾತಿವಾದಿ ಆಗಲ್ಲ. ನೀವು ಹೇಳಿದ್ರಿ ಆ ಜಾತಿ ವಿಚಾರದಲ್ಲಿ ಹೋದಾಗ ನಾನು ಎಂದೂ ಜಾತಿವಾದಿ, ನಾನು ಜಾತಿವಾದಿನ 100%. ಕೊನೆಯದಾಗಿ ಈ ಸರ್ಕಾರ ಅಂದ್ರೆ ಬಿಜೆಪಿ ಮತ್ತೆ ಯಾವಾಗ ಅಧಿಕಾರಕ್ಕೆ ಬರುತ್ತೆ? ಲೋಕಸಭೆ ಎಲೆಕ್ಷನ್ಗೆ ಮುಂಚೆನಾ ಆದ್ಮೇಲೆ? ನಾನು ಹೇಳಿದ್ನಲ್ಲ, ಎಂದಿದ್ರು ಈ ರಾಜ್ಯ, ಈ ದೇಶ ಬಿಜೆಪಿನ ಆಳೋದು. ರಾಜ್ಯದ್ದು ಹೇಳಿದ್ರು, ರಾಜ್ಯದ್ದು ಬಿಜೆಪಿನ ಆಳೋದು. ಇವ್ರು ಗುಂಪುಗಾರಿಕೆ ನೋಡ್ತಾ ಇದ್ದೀರಿ. ದಿನೇ ಕಾಂಗ್ರೆಸ್ JDS ನಲ್ಲಂತ ಗುಂಪುಗಾರಿಕೆ ಎಷ್ಟರ ಮಟ್ಟಿಗೆ ಸೀಟ್ ಹಂಚಾಣಿಕೆ ಹೊಂದಾಣಿಕೆ ಆಗಲಿಲ್ಲ ಅಂತೇಳಿ ಡೆಲ್ಲಿ ಹೋಗ್ತಾರಂತೆ. ಹೋಗ್ಬರ್ಲಿ, ನಂದೇನು ಅಭ್ಯಂತರ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಮುಗಿತಿದ್ದಂಗೆ ಈ ಸರ್ಕಾರ ಖಂಡಿತ ಉಳಿಯಲ್ಲ ಅಂತ ನಂಬಿಕೆ ನಂದು ವೈಯಕ್ತಿಕವಾಗಿ. ನೀವು ಮತ್ತೆ ಕೇಳ್ಬೋದು, 16 ಸರಿ ಹೇಳಿದಿರಿ, 100 ಸರಿ ಹೇಳ್ತೇವೆ. ನಂಬಿಕೆ, ವಿಶ್ವಾಸದಲ್ಲಿ ಹೋಗ್ತಿರೋದು ನಾವು, ಆಶಾವಾದಿಗಳು ನಾವು. ಹಿಂಗೆ ಗುಂಪುಗಾರಿಕೆ ಇಟ್ಕೊಂಡು ಏನೋ ಅಭಿವೃದ್ಧಿ ಕೆಲಸಗಳಾಗ್ತಾ ಇರೋಂಥ ಸರ್ಕಾರ ಇರಬೇಕು ಅಂತ ಜನ ಇಷ್ಟಪಡ್ತಾರಾ? ಜನ ಇಷ್ಟಪಡ್ತಾರೆ BJP ಸರ್ಕಾರ ಬೇಕು. ಜನ ಇಷ್ಟಪಡ್ತಾರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿ ಹಿಂದೆ 5 ವರ್ಷದಲ್ಲಿ ಎಷ್ಟು ಅಭಿವೃದ್ಧಿ ಕೆಲಸ ಮಾಡ್ರೋ ಅಂಥವ್ರು ಬೇಕು ಅಂತ ಜನ ಇಷ್ಟಪಡ್ತಾರೆ. ಈ ಅಭಿಪ್ರಾಯ ನಂದಿದೆ. ಈ ಚುನಾವಣೆ ಮುಗಿತಿದ್ದಂಗೆ ಯಾವ ಕಾರಣಕ್ಕೂ ಕಾಂಗ್ರೆಸ್ JDS ಮೈತ್ರಿ ಉಳಿಯೋದಿಲ್ಲ, BJP ಸರ್ಕಾರ ಬಂದೇ ಬರುತ್ತೆ. ಈ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತನಕ ನಮಸ್ಕಾರ ಚರ್ಚೆಯಲ್ಲಿ ಭಾಗಿಯಾಗಿ ನಿಮ್ಮ ಅಮೂಲ್ಯ ಕ್ಷಣ ಕಳೆದಿದ್ದಕ್ಕೆ. ನಮಸ್ಕಾರ. ವೀಕ್ಷಕರೇ, ನೋಡಿದ್ರೆ ಇದು ಈಶ್ವರಪ್ಪನವರ ಮಾತು. ರಾಜ್ಯ ರಾಜಕಾರಣ ಮತ್ತು ರಾಷ್ಟ್ರ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಅಭಿಪ್ರಾಯವನ್ನ ಇಟ್ಟಿದ್ದಾರೆ. ಹಾಗೆ ಲೋಕಸಭೆ ಎಲೆಕ್ಷನ್ ಅಲ್ಲಿ ಇಲ್ಲಿ ಪ್ರಮುಖವಾಗಿ ಮತ್ತೆ ಮೋದಿ ಅವರೇ ಪ್ರಧಾನಿ ಆಗ್ತಾರೆ. ಇನ್ನು ಲೋಕಸಭೆ ಎಲೆಕ್ಷನ್ ಆದ್ಮೇಲೋ ಅಥವಾ ಅದಕ್ಕೂ ಮುಂಚೆನೋ ಬಿಜೆಪಿ ಸರ್ಕಾರ ಬರುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಬಿಜೆಪಿ ಸರ್ಕಾರ ಬಂದೇ ಬರುತ್ತೆ ಅಂತ ಈಶ್ವರಪ್ಪನವರು ಮಾತನಾಡಿದ್ರು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.